ನೋಡ್ರಿ ಇದಕ್ಕೆ ನಾವು ಒಗ್ಗರಣೆ ಮಂಡಕ್ಕಿ ಅಂತ ಕರಿತೀವಿ. ನಮ್ಮ ಸೈಡು ಹೋಟೆಲ್ನಲ್ಲಿ ಮಾಡುವಂಥ ಮತ್ತು ನಾವು ಮನೇಲಿ ಮಾಡುವಂಥ ಒಗ್ಗರಣೆ ಮಂಡಕ್ಕಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುವಂಥ ಒಗ್ಗರಣೆ ಮಂಡಕ್ಕಿ. ನಮ್ಮ ಸೈಡು ಮಂಡಕ್ಕಿ ಅಂತ ಕರಿತೀವಿ. ಇದಕ್ಕೆ ಮೊದಲು ನಾವು ಒಗ್ಗರಣೆ ಮಾಡ್ಕೋಬೇಕಲ್ವಾ, ಯಾಕಂದರೆ ಒಗ್ಗರಣೆ ಆರಬೇಕಿದು. ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಆರಿದ ಮೇಲೆ ನಾವು ಮಂಡಕ್ಕಿ ಮಾಡ್ಕೊಂಡು ಅಂದರೆ ಮೆತ್ತಗಾಗಲ್ಲ. ನೋಡಿ, ಇವಾಗ ಮಂಡಕ್ಕಿನೂ ತೊಗೊಂಡಿದ್ದೀನಿ. ನೀವು ಚುರುಮರಿ ಅಂತಾರೆ ಕೆಲವೊಂದು ಕಡೆ ಸೂಸ್ಲ ಅಂತ ಕರೀತಾರೆ, ಕೆಲವೊಂದು ಕಡೆ ಪುರಿ ಅಂತ ಕರೀತಾರೆ. ನಮ್ಮ ಸೈಡು ನಾವು ಮಂಡಕ್ಕಿ ಅಂತಲೇ ಕರಿತೀವಿ. ನೋಡಿ, ಇವಾಗ ಕುರು ಅನ್ನೋ ಮಂಡಕ್ಕಿನ ತೊಗೊಂಡು ಬಂದಿದ್ದೆ. ಮತ್ತು ಇವಾಗ ಒಗ್ಗರಣೆ ಮಾಡಿಟ್ಕೊತೀನಿ. ಬಿಸಿ ಒಗ್ಗರಣೆಗೆ ಮಂಡಕ್ಕಿ ಹಾಕಿದರೆ ಮಂಡಕ್ಕಿ ಮೆತ್ತಗಾಗ್ಬಿಡ್ತಾವೆ. ಅದಕ್ಕೋಸ್ಕರ ನಾವು ಇದನ್ನು ಆರಿದ ಮೇಲೇ ಮಾಡ್ತೀವಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಸೈಡು ಹೋಟೆಲ್ನಲ್ಲಿ ಮಾಡುವಂಥ ಮಂಡಕ್ಕಿ ಇದು ಎಷ್ಟು ಚೆನ್ನಾಗಾಗುತ್ತೆ ಅಂತೀರ. ಇವಾಗ ಜೀರಿಗೆ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಜೀರಿಗೆ, ಸಾಸಿವೆ ಕಾಳು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಫಸ್ಟು, ಆಮೇಲೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತೀವಲ್ಲ, ಅದಕ್ಕೆ ಬಿಸಿ ಒಗ್ಗರಣೆ ಹಾಕಿದರೂ ನಡೆಯುತ್ತೆ. ಆದರೆ ಇದಕ್ಕೆ ನಾವು ಕುರು ಮಂಡಕ್ಕಿ ತಿನ್ನಬೇಕು ಅಂದರೆ ನಾವು ಸ್ವಲ್ಪ ಆರಿದ ಮೇಲೆ ಒಗ್ಗರಣೆನ ಹಾಕಬೇಕು. ಯಾರೆಲ್ಲ ಈ ಥರ ನೀವು ಮಂಡಕ್ಕಿ ಮಾಡ್ತೀರಾ ನಿಮ್ಮ ಸೈಡು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೋಡಿ, ಇದು ಮಾತ್ರ ತುಂಬ ಚೆನ್ನಾಗೈತೆ. ನಮ್ಮ ಹಳ್ಳಿ ಸೈಡು ನಾವು ಜಾಸ್ತಿ ಸೋಮವಾರ ಜಾಸ್ತಿ ಯಾಕಾದರೂ ಕೆಲವೊಬ್ಬರು ಒಪ್ಪತ್ತಿರ್ತಾರಲ್ಲ, ಅವ್ರು ಊಟ ಮಾಡಲಿಲ್ಲ ಅಂದಾಗ ಇದೇ ಥರನೇ ಮಂಡಕ್ಕಿನ ಮಾಡ್ಕೊಂಡು ತಿಂತಾರೆ. ಫೇಮಸ್ ರೀ ಇವು ಮಂಡಕ್ಕಿ. ನೋಡಿ, ಗೊತ್ತಾಗಲಿಲ್ಲ ಅಂದರೆ ಚುರುಮರಿ ಅಂತಲೇ ಹೇಳ್ತಾ ಇದ್ದೆ ನಿಮಗೆ. ಚುರುಮರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನೋಡಿ, ಇವಾಗ ಇದನ್ನು ಒಗ್ಗರಣೆ ನಾನು ಎಲ್ಲ ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಟರ್ಮರಿಕ್ಕು, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವ ಮಂಡಕ್ಕಿಗೂ ಕಮ್ಮಿ ಇರಲ್ಲ, ಇದು ಅಷ್ಟು ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಖಾರ ಇದ್ಬಿಟ್ರೆ ಫ್ರೆಂಡ್ಸ್ ನೀವೇ ಹೇಳ್ತೀರಾ ನಮಗೆ. ಮತ್ತು ನೀವು ಯಾರೆಲ್ಲ ನಿಮ್ಮ ಸೈಡ್ ಈ ಥರ ಮಂಡಕ್ಕಿ ಮಾಡ್ತೀರಾ ಅಂತ ನನಗೆ ಹೇಳಿ. ಇಲ್ಲಿ ನೋಡಿ, ಮತ್ತು ಅರಿಶಿಣ ಪುಡಿ ಹಾಕ್ತಾಯಿದ್ರೆ ಅಂದರೆ ಟರ್ಮರಿಕ್ ಪೌಡ್ರು ಮತ್ತು ಸ್ವಲ್ಪ ಸಕ್ಕರೆ, ಆಮೇಲೆ ಉಪ್ಪು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಿಮಗೆ ಎಷ್ಟು ಬೇಕಾಗ್ತದಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲು ನೀವು ಒಗ್ಗರಣೆ ಮಾಡಿಟ್ಕೊಂಡು ಆಮೇಲೆ ಮಂಡಕ್ಕಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಒಗ್ಗರಣೆ ಹಾರಬೇಕಿದು, ಬಿಸಿ ಇರುವಾಗಲೇ ಹಾಕಬಾರ್ದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗೋಲ್ಲ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ಈ ಥರ ನಾನು ಆರಕ್ಕೆ ಇಟ್ವಿ ಅಂದರೆ ಆರಿಬಿಡುತ್ತೆ. ನೋಡಿ, ಇವಾಗೆಲ್ಲ ನೀಟಾಗಿ ಮಿಕ್ಸ್ ಆಯ್ತಲ್ವ, ಆರಕ್ಕೆ ಇಟ್ಬಿಡಿ. ತುಂಬ ರುಚಿ ಕೊಡುತ್ತೆ ಮಂಡಕ್ಕಿ. ಇದಕ್ಕೆ ಕೆಲವೊಂದು ಥರ ಕರೀತಾರೆ ನೋಡಿ. ಒಂದೊಂದು ಸೈಡ್ ಮಂಡಾಳು ಒಗ್ಗರಣೆ ಮಂಡಕ್ಕಿ ಅಂತಲೂ ಕರೀತಾರೆ, ಕೆಲವೊಂದು ಸೈಡ್ ಕೆಲವೊಂದು ಥರ ಕರೀತಾರೆ. ನೋಡಿ, ನಾವು ಮಾತ್ರ ಮಂಡಕ್ಕಿ ಅಂತಲೇ ಕರೆಯೋದು. ನೋಡಿ, ಆಮೇಲೆ ಚುರುಮರಿ ಅಂತಲೂ ಕರೀತಾರೆ. ನೋಡಿ, ಇವಾಗ ಮಂಡಕ್ಕಿನ ತೊಗೊಂಡು ಬಂದಿದ್ದೆಲ್ಲ ಅವ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ನಾನು ಒಂದು ಮರದಲ್ಲಿ ನಾವು ಚಪ್ಪರಿಸ್ತೀವಿ, ಒನಿತೀವಿ. ಒಂದು ಮರ ತೊಗೊಂಡು ಒಣದ್ಬಿಟ್ಟು ಚಪ್ಪರಿಸ್ಕೊಂಡು ತೊಗೊಂಬರ್ತೀವಿ. ಅಂದರೆ ಕ್ಲೀನ್ ಮಾಡ್ಕೊತೀವಿ. ಮರ ಎಲ್ಲರ ಮನೇಲಿ ಸಾಮಾನು ಇರುತ್ತಲ್ಲ. ನೋಡಿ, ಒಂದು ಮರದಲ್ಲಿ ಹಾಕ್ಕೊಂಡು ಒನ್ಕೊಂಡ್ವಿ ಅಂದರೆ ಹಿಂದೇನು ಅದರ ಹೊಲಸಿರುತ್ತಲ್ಲ ಎಲ್ಲ ಹಿಂದ್ಗಡೆ ಹೋಗಿ ಮುಂದ್ಗಡೆ ಈ ಮಂಡಕ್ಕಿ ಬರುತ್ತೆ. ಹಾಗಾಗಿ ನಾವು ಮಂಡಕ್ಕಿನ ಒಣದ್ಬಿಟ್ಟು ಮಾಡ್ತೀವಿ. ಈಗ ಒಗ್ಗರಣೆನೂ ಆರಿತ್ತಲ್ವ, ಬನ್ನಿ ಇವಾಗ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಅಲ್ಲೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಒಗ್ಗರಣೆನ ಇದಕ್ಕೆ ಮಂಡಕ್ಕಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಸ್ಲ ಅಂತ ಕರೀತಾರೆ, ಮಂಡಕ್ಕಿ ಸೂಸ್ಲ ಅಂತಲೂ ಕರೀತಾರೆ. ಕೆಲವೊಂದು ಸೈಡು ಈ ಥರ ಮಂಡಕ್ಕಿ ಸಿಗೋದಿಲ್ಲ, ದಪ್ಪ ಸಿಗುತ್ತೆ. ಇಲ್ಲೇ ನೋಡಿ, ನಮ್ಮ ಹುಬ್ಬಳ್ಳಿ ಸೈಡು ಈ ಥರ ಮಂಡಕ್ಕಿ ಜಾಸ್ತಿ ಸಿಗೋದಿಲ್ಲ, ಸ್ವಲ್ಪ ದಪ್ಪ ಸೈಜು ಸಿಗುತ್ತೆ. ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈ ಥರ ಮಂಡಕ್ಕಿ ಭಾಳ ಟೇಸ್ಟ್ ಬರುತ್ತೆ ನೋಡಿ. ನೋಡಿ, ಇವಾಗ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ಪುಟಾಣಿ ಹಿಟ್ಟು ನೀವು ಕೇಳ್ಬೋದು, ಏನಕ್ಕ ಪುಟಾಣಿ ಹಿಟ್ಟಲ್ಲಿ ಪುಟಾಣಿ ಅದೇ ಥರ ಇದೆ, ಹಾಗೆ ಹಿಟ್ಟು ಮಾಡ್ಕೊಂಡಿಲ್ಲ ಅಂತ. ಯಾಕಂದರೆ ನಾವು ಹಾಕೋದೇ ಇದೇ ಥರ. ನೋಡಿ, ನೀವು ಪೂರ್ತಿ ಸಣ್ಣಗೆ ಹಿಟ್ಟು ಹಾಕಿದ್ರಿ ಅಂದರೆ ಅಷ್ಟೊಂದು ಮಂಡಕ್ಕಿಗೆ ಅದು ಹತ್ಕೊಳ್ಳೋದಿಲ್ಲ. ಅದಕ್ಕೆ ಈ ಥರ ನಾವು ನುಚ್ಚಾಗಿ ಮಾಡಿ ಹಾಕ್ತೀವಿ. ನೋಡಿ, ಅದರಲ್ಲಿ ಪುಟಾಣಿನೂ ಕಾಣಿಸ್ಬೇಕು, ಆ ಥರ ನೀವು ಹಿಟ್ಟನ್ನು ಮಾಡ್ಕೋಬೇಕು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ಫ್ರೆಂಡ್ಸ್, ಹೇಳ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು. ಇನ್ನೂ ಒಂದು ಸ್ವಲ್ಪ ನನಗೆ ಸಪೋರ್ಟ್ ಬೇಕಾಗೈತಿ, ಸಪೋರ್ಟ್ ಮಾಡಿ. ಇದಕ್ಕೆ ಖಾರ ಇದ್ದುಬಿಟ್ರೆ ಮಾತ್ರ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಈ ಕಡೆ ಖಾರನೂ ಇಟ್ಟಿದ್ದೆ, ಮಂಡಕ್ಕಿನೂ ರೆಡಿ ಆಯಿತು. ನೋಡಿದರೆ ಬೇಗ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಮಿರ್ಚಿ ಅಥವಾ ಬಜ್ಜಿ ಮಾಡ್ಕೊಂಡ್ರೆ ಅಂದರೆ ಮಿರ್ಚಿ ಬಜ್ಜಿ ಇದ್ರಂತೂ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿನೂ ನೀವು ತುರಿದು ಹಾಕ್ಕೋಬೋದು. ನಾನಿಲ್ಲೇನು ತುರಿದು ಹಾಕಿಲ್ಲ, ಹಾಗೆ ಸಿಂಪಲ್ಲಾಗಿ
ತೋರಿಸಿದ್ದೀನಿ. ಲಾಸ್ಟಿಗೆ ಬೇಕಾದ್ರೆ ನೀವು ನಿಂಬೆಹಣ್ಣು ಹಿಂಡ್ಕೋಬೋದು. ಮೊದಲಿಗೆ ಹಿಂಡ್ಕೊಂಡ್ರಿ ಅಂದರೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೇನು ತೋರಿಸಿಲ್ಲ, ಇಷ್ಟು ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.